ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಇಂದಿನ ರೆಸಿಪಿ ನಿಂಬೆ ಹಣ್ಣಿನ ಪಾನಕ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಬೆಲ್ಲ ಉಪಯೋಗಿಸಿ ಯಾವ ರೀತಿ ಪಾನಕ ಮಾಡೋದಂತ ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಬೆಲ್ಲ ಚೆನ್ನಾಗಿ ಪುಡಿಯಾಗಿ ಕುಟ್ಕೊಂಡಿದ್ದೀನಿ. ಚಿಕ್ಕದು ನಿಂಬೆ ಹಣ್ಣು ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಅದರಲ್ಲಿ ಬೀಜ ತಗೊಳ್ಳೋಣ. ಅದರಲ್ಲಿರೋದು ಈ ರೀತಿ ಬೀಜ ತಗೋಬೇಕು. ಆಮೇಲೆ ಅದನ್ನ ಇಟ್ಕೊಳ್ಬೇಕು. ನೋಡಿ, ನೀರಿಗೆ ಆಗಲೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಕರಗಲಿ ಅಂತ. ನಿಂಬೆಹಣ್ಣನ್ನು ಎಂಟ್ಕೋತಾ ಇದ್ದೀನಿ. ಇದು 1 ಲೀಟರ್ ಅಷ್ಟು ನೀರಿನ ಪಾನಕ ಮಾಡ್ಕೋತಾ ಇರೋದು ನಿಂಬೆಹಣ್ಣಿಂದು. ಬೆಲ್ಲ ಕರಗ್ತಾ ಇದೆ. ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ, ಹಾಗೆ ಹಾಕ್ಕೊಂಡ್ರೆ ಬೇಗ ಕರಗೋದಿಲ್ಲ. ನೋಡಿ, ಇವಾಗ ಪಾನಕ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರ್ ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ಕೋತಾ ಇದ್ದೀನಿ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬೆಲ್ಲ ಉಪಯೋಗಿಸಿ ಮಾಡೋದ್ರಿಂದ ಇದು ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಕ್ಕರೆ ಹಾಕ್ಕೊಂಡ್ರೆ ಅದರಲ್ಲಿ ಕಲರ್ ಬರೋದಿಲ್ಲ, ಬೆಳ್ಳಗೆ ಇರುತ್ತೆ. ನಿಮಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂದರೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ವಾವ್, ತುಂಬ ಚೆನ್ನಾಗಾಗಿದೆ. ಬಸವ ಜಯಂತಿ ಹಬ್ಬದ ಪ್ರಯುಕ್ತ ಮಾಡ್ತಾ ಇರೋದು. ನೋಡಿ, ಈಗ ಲೋಟಕ್ಕೆ ಹಾಕ್ಕೋತಾ ಇದ್ದೀನಿ. ಗ್ಲಾಸ್ ಲೋಟ ಆಗಿರೋದ್ರಿಂದ ಕಲರ್ ಕೂಡ ಎದ್ದು ಕಾಣಿಸುತ್ತೆ. ನೋಡೋಕೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಪಾನಕ ರೆಡಿ ಆಯಿತು. ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.